ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ಬೆಳಗ್ಗೆ ಲಾಗ್ನ ಶುರು ಮಾಡಿದ್ದೀನಿ. ಇದು ಸಂಡೇ ಲಾಗ್ ಇದು. ಸೊ ಇವಾಗ ನೋಡಿ, ನಮ್ಮ ಮನೆಯವರು ನಿನ್ನೆ ಪರೋಟ ತೊಗೊಂಡು ಬಂದಿದ್ರು ಬೆಂಗಳೂರಿಂದ ಬರಬೇಕಾದ್ರೆ ನೆನೆ. ಸೊ ಅದಕ್ಕೆ ಇವಾಗ ಪರೋಟಾಗೆ ಏನಾದರೂ ನಾನ್ ವೆಜ್ ಚಿಕನ್ದು ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಹಾಗೆಯೇ ಅಪ್ಪನಿಗೆ ಹೇಳಿದ್ದೀನಿ ಚಿಕನ್ ತರೋದಕ್ಕೆ ಅಂತ ಅಂದ್ಬಿಟ್ಟು. ಈಗ ಅವರು ಚಿಕನ್ ಹೇಳಿದ್ದಾರೆ, ತೊಗೊಂಡು ಬರ್ತಾರೆ. ಇವಾಗ ಚಿಕನ್ ತಂದಾದಮೇಲೆ ಗ್ರೇವಿ ಮಾಡೋದು ಮತ್ತು ಹಾಗೆಯೇ ಪರೋಟ ಚೆನ್ನಾಗಿರುತ್ತೆ. ಇವತ್ತು ಸಂಡೇ ಸ್ಪೆಷಲ್. ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಅಪ್ಪ ಕೂಡ ಚಿಕನ್ ತೊಗೊಂಡು ಬಂದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಮತ್ತು ಹಾಗೆಯೇ ಇವಾಗ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ಗೆ ಇವಾಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಏನೂ ಹಾಕಿಲ್ಲ, ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಅದಕ್ಕೇನೆ ಇದು ಹುರಿದಿದೆ ಒಣಮೆಣ್ಸಿನ್ಕಾಯಿ. ಹುರಿದಿಲ್ಲ ಅಂದರೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಹುರಿದಿದೆ ಒಣಮೆಣ್ಸಿನ್ಕಾಯಿ. ಮತ್ತು ಅದ್ರ ಜೊತೆಗೆ ಒಂದು 4 ಟೊಮೊಟೊ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಈಗ ಪೇಸ್ಟ್ ಮಾಡ್ಕೊಳ್ಬೇಕು. ಗೋಡಂಬಿ ಮತ್ತು ಒಣಮೆಣ್ಸಿನ್ಕಾಯಿ, ಟೊಮೊಟೊ. ಸೊ ಇದು ಫ್ರೈ ಆಗಲಿ. ಫ್ರೆಂಡ್ಸ್, ಇವಾಗ ನೋಡಿ, ನಾನು ಮಿಕ್ಸಿ ಜಾರಿಗೆ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ನಲ್ಲ, ಗೋಡಂಬಿ ಫ್ರೈ ಮತ್ತು ಹಾಗೆಯೇ ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ ಟೊಮೊಟೊ ಇವಾಗ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಪೇಸ್ಟ್ ಆಗಿದೆ. ಸೊ ನೋಡಿ ಎಷ್ಟು ನೈಸ್ ಆಗಿದೆ. ಇಷ್ಟು ಚೆನ್ನಾಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಘಾಟು. ಇಷ್ಟು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ನಾನು, ಗೋಡಂಬಿ ಮತ್ತು ಹಾಗೆಯೇ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದು ಮತ್ತು ಅದ್ರ ಜೊತೆಗೆ ಟೊಮೊಟೊ. ಸೊ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿತ್ತು. ಈಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದೊಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ್, ಇವಾಗ ಫ್ರೈ ಆಗಿದೆ ನೋಡಿ. ಇವಾಗ ಇಷ್ಟು ಆದರೆ ಸಾಕು. ಸೊ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡ್ತಾಯಿರೋದು 1 kg ಚಿಕನ್ಗೆ. ಒಂದೂವರೆ kg ಇದೆ ಅನಿಸುತ್ತೆ. ಸೊ ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ ನಾವು ಚಿಕನ್ ಹಾಕ್ತೀವಿ. ನೋಡಿ, ಅಪ್ಪ ಹಾಲು ಮೊಸರು ತಂದಿಟ್ಟಿದ್ದಾರೆ. ಸೊ ಅಪ್ಪ ನಮ್ಮನೆಯವರು ಸ್ವಲ್ಪ ಶುಂಠಿ ಕಾಫಿ ಮಾಡಿಕೊಡು ಅಂದರು. ಅದಕ್ಕೇ ಹಾಲು ತರಿಸಿದ್ದೀವಿ. ಹಾಲು ಮತ್ತು ಮೊಸರು. ಫ್ರೆಂಡ್ಸ್, ಇವಾಗ ನಾನು ಈರುಳ್ಳಿ ಮತ್ತು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ, ಸ್ವಲ್ಪ ಫ್ರೈ ಆದಾದಮೇಲೆ ಈಗ ನಾನು ಚಿಕನ್ ಕೂಡ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಒಂದು 5-10 ನಿಮಿಷ ಬಾಯ್ಲ್ ಆಗಲಿ ಸ್ವಲ್ಪ ಚೆನ್ನಾಗಿ. ಇದಾದಮೇಲೆ ಆಮೇಲಿಂದ ಮಸಾಲೆಗಳನ್ನ ಹಾಕೋಣ. ಇದೊಂದು 5 ನಿಮಿಷ ಹಂಗೆ. ಅವಾಗ ನೋಡಿಕೊಂಡು ತಳ ಹಂಗೆ ಕೈ ಆಡಿಸ್ತಾ ಇರಬೇಕು, ಇದನ್ನು ತಳ ಹತ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ನೀರು ಕಾದಿದೆ. ಈಗ ಅಪ್ಪನ್ನ ಕರಿಬೇಕು. ಇದನ್ನು ಕ್ಲೀನ್ ಮಾಡೋದಕ್ಕೆ, ಬೋಟಿ ಕ್ಲೀನ್ ಮಾಡಬೇಕಲ್ಲ, ಅದು ಮಧ್ಯಾಹ್ನಕ್ಕೆ. ಹಾಲನ್ನ ಫ್ರಿಜ್ಗೆ ಇಟ್ಬಿಡ್ತೀನಿ. ಯಾಕೆಂದರೆ ಇವಾಗ ಕಾಯಿಸೋದಕ್ಕೆ ಟೈಮ್ ಇಲ್ಲ. ಫ್ರಿಜ್ಜಲ್ಲಿ ಇರಲಿ. ಅವ್ರು ಹೊರಗಡೆ ಹೋಗಿದ್ದಾರೆ. ಬಂದಾದಮೇಲೆ ಶುಂಠಿ ಕಾಫಿ ಮಾಡ್ಕೊಡ್ತೀನಿ.
ಫ್ರೆಂಡ್ಸ್, ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಾವು ಅವಾಗಲೇ ಇದು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೆ ರುಬ್ಬೋದಕ್ಕೆ. ಈಗ ಖಾರದ ಪುಡಿ ಮತ್ತು ಹಾಗೆಯೇ ಸ್ವಲ್ಪ ಧನಿಯಾ ಪುಡಿನೂ ಹಾಕಿದ್ದೀನಿ, ಮತ್ತು ಜೊತೆಗೆ ಸ್ವಲ್ಪ ಅರಿಶಿನ, ಇದೆಷ್ಟನ್ನು ಹಾಕಿ ಮತ್ತೊಂದು ಸತಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5-10 ನಿಮಿಷ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ದಾನ ಒಣಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಜೊತೆಗೆ ಟೊಮೊಟೊ, ಈಗ ಇಷ್ಟನ್ನು ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ರುಬ್ಕೊಂಡಿದ್ವಲ್ಲ ನಾವು, ಅದ್ರದ್ದು ನೀರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇರೋದು, ಹೊರಗಡೆ ನೆಂಚ್ಕೊಂಡು ತಿನ್ಬೇಕಲ್ವ, ಇಲ್ಲಾಂದ್ರೆ ಅದೇ ಥರನೇ ಗಟ್ಟಿಗೆ ಮಾಡ್ಕೊಳ್ಬೋದು. ಸ್ವಲ್ಪ ಗ್ರೇವಿ ಇರಲಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಆಮೇಲೆ ಹಾಕೋಣ. ಇದೊಂದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಕುದೀನಿ. ಈಗ ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇನ್ನೂ ಒಂದು 10 ನಿಮಿಷ ಚೆನ್ನಾಗಿದೆ ಬಾಯ್ಲ್ ಆಗಲಿ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ಬಿಟ್ರೆ ಆಯಿತು ಚಿಕನ್ ಫ್ರೈ. ಚೆನ್ನಾಗಿರುತ್ತೆ ಇದು. ಪರೋಟ, ಚಪಾತಿ ಮತ್ತು ರೈಸು, ಮುದ್ದೆಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಇದನ್ನೇ ನಾವು ನೀರು ಹಾಕ್ದಂಗೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಫ್ರೈ ಆಗೋಗುತ್ತೆ. ಇದು ಸ್ವಲ್ಪ ನಾವು ನೀರು ಹಾಕಿ ಮಾಡೋದ್ರಿಂದ ಗ್ರೇವಿ ಆಗಿದೆ ಅಷ್ಟೇ. ಪರೋಟಗೆ ನೆಂಚ್ಕೊಂಡು ತಿನ್ನಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ. ಈಗ ಇದನ್ನೊಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ಚಿಕನ್ ಸ್ವಲ್ಪ ಬೆಂದಿಲ್ಲ, ಸೊ ಚೆನ್ನಾಗಿ ಸ್ವಲ್ಪ ಬೇಯಿದೆ. ಲಾಸ್ಟಲ್ಲಿ ಇದಕ್ಕೆ ನಾನು ಕಸೂರಿ ಮೆಥಿ ಹಾಕಬೇಕು. ಇನ್ನು ಬೇಯಿದೆ. ಫ್ರೆಂಡ್ಸ್, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ಆಮೇಲಿಂದ ಬಿಸಿ ಬಿಸಿ ಪರೋಟ ಒಂದು ಹಾಕ್ಕೊಳ್ಳೋದಷ್ಟೇ. ಬರಲಿ ಅವರಿಬ್ರು. ಅಪ್ಪ ಮಗ ಹೊರಗಡೆ ಹೋಗಿದ್ದಾರೆ, ಮತ್ತು ಅಪ್ಪ ಮೇಲ್ಗಡೆ ಬೋಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಮನೆಗೆ ಬಂದರೆ ಮಾಡೋದಕ್ಕೆ ಈಸಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಫ್ರೆಂಡ್ಸ್, ನೋಡಿ ಗ್ರೇವಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗ್ರೇವಿ ತೋರಿಸ್ತೀನಿ. ಗ್ರೇವಿನೂ ತುಂಬ ಚೆನ್ನಾಗಾಗಿದೆ. ಸೊ ಇವಾಗ ಗ್ರೇವಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಪರೋಟನ ಸುಡ್ತಾಯಿದ್ದೀನಿ. ಪ್ರತಿನೂ ಮತ್ತು ಅವರಪ್ಪ ಹೊರಗಡೆ ಹೋಗಿದ್ರಲ್ಲ, ಅವರು ಕೂಡ ಬಂದರು. ಸೊ ಇವಾಗ ಪರೋಟ ಒಂದು ಸುಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ರೆಡಿ ಇದು ಪರೋಟ. ಹತ್ತು ಪೀಸ್ ಇದೆ, ಒಂದರಲ್ಲಿ 10 ಪೀಸ್ ಇದೆ. 60 ರೂಪಾಯಿ ಅಂತೆ. ಸೊ ನಾನು ಮೊನ್ನೆ ಮಾಲಲ್ಲಿ ತೊಗೊಂಡ್ಬಂದಾಗ 95 ರೂಪಾಯಿ ತೊಗೊಂಡ್ರು. 5 ಪೀಸ್ ಇತ್ತು ಅಷ್ಟೇ. ಸೊ ಇದು 10 ಪೀಸ್ ಅಂದರೆ ಅದು ಗೋಧಿ ಹಿಟ್ಟಿದ್ದು, ಇದು ಮೈದಾ ಹಿಟ್ಟಿಂದು. 3, 4, 5, 6, 7, 8, 9 ಕರೆಕ್ಟಾಗಿದೆ. ಫ್ರೆಂಡ್ಸ್, ನೋಡಿ ಪರೋಟ ರೆಡಿ, ಗ್ರೇವಿನೂ ರೆಡಿ.
ನಾನಿಲ್ಲಿ ಒಬ್ಬೊಬ್ಬರಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೃಷ್ಟಿಗೆ ಹೋಗಿ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್ ಇವರು ತಿಂತಾ ಇರಲಿ. ಮತ್ತು ನಾನು ಮೊನ್ನೆ ಒಂದು ಲಾಗ್ ಹಾಕಿದ್ದೆ. ಸೊ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಮನೆ ಗೃಹಪ್ರವೇಶದ್ದು ಆ ಲಾಗ್ ನೋಡಿಕೊಂಡು ಟಿಫನ್ ಮಾಡ್ತಾ ಇದ್ದಾರೆ. ಮಾಡಲಿ, ಅಪ್ಪ ಯಾಕೋ ಕೂಗ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಅದೇ ಅದು ಬೋಟಿ ಫ್ರೈ ಮಾಡೋಕ್ಕೆ ಅಂತ ಕೊಟ್ಟಿದ್ಮಲ್ಲ, ಸಾರಿ ಬೋಟಿನ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈಗ ಅದು ಕ್ಲೀನ್ ಆಗಿದೆ ಅನಿಸುತ್ತೆ. ಯಾಕಪ್ಪ ಸೊ ನಾನು ಹೇಳ್ತೀನಿ ಅಂತ ಬೇಡ, ಬೇಜಾರು ಮಾಡ್ಕೊತ ಸುಮ್ಮನೆ ಹಾಕಿ ಫ್ರೆಂಡ್ಸ್. ಈಗ ಟೈಮ್ ಬಂದು 3 ಗಂಟೆ. ಬೆಳಗ್ಗೆ ಪರೋಟ ಮತ್ತು ಹಾಗೇ ಚಿಕನ್ ಫ್ರೈ ಮಾಡಿದ್ನಲ್ಲ ಅದನ್ನು ತಿಂದಾದಮೇಲೆ ಮಿನಿಮಮ್ 10-10:30ಗೆ ನಾವು ಹೋಗಿದ್ದು ಕರೆಂಟು. ಸೊ ಇನ್ನೂ ಬಂದಿಲ್ಲ, ಏನೋ 5 ಗಂಟೆಗೆ ಬರುತ್ತಂತೆ. ಮತ್ತು ಹಾಗೆ ನಾನು ಕೂಡ ಬರುತ್ತೇನೋ ಅಂತ ಅಂದ್ಕೊಂಡು ಬೋಟಿ ಎಲ್ಲ ಅಪ್ಪ ಕ್ಲೀನ್ ಮಾಡಿಕೊಟ್ಟಿದ್ರಲ್ಲ ಅದನ್ನು ಕೂಡ ಅಲ್ಲೇ ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ. ನಾನು ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡಿದೆ. ಒಗ್ಗರಣೆ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಉಪ್ಪು ಮತ್ತು ಹಾಗೆಯೇ ಖಾರದ ಪುಡಿ ಮತ್ತು ಹಾಗೆ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಮಸಾಲೆ ಕೂಡಿಸ್ಬಿಟ್ಟು ಆಮೇಲಿಂದ ವಿಷಲ್ ಮುಚ್ಚೋಣ ಅಂದ್ಬಿಟ್ಟು ಮತ್ತು ಹಾಗೆ ನೋಡಿ ಇಲ್ಲಿ ಈ ಕಡೆ ಮಸಾಲೆ ಕೂಡ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಕರೆಂಟೇ ಬಂದಿಲ್ಲ ನೋಡಿ, ಮಸಾಲೆ ಕೂಡ ರೆಡಿ ಆಗಿದೆ. 5 ಗಂಟೆಗಂತೆ ಬರೋದು ಕರೆಂಟ್ ಬರೋದು 5 ಗಂಟೆ ಆಗುತ್ತಂತೆ. ಅದಕ್ಕೆ ಏನು ಮಾಡೋದು ಮಸಾಲೆ ರೆಡಿ, ಇದು ರೆಡಿ, ಬೇಜಾರಾಗ್ತಾಯಿತ್ತು ಕೂತ್ಕೊಂಡು. ಮತ್ತು ಮಕ್ಕಳು ಕೂಡ ಪರೋಟ ಮತ್ತು ಚಿಕನ್ ಫ್ರೈ ತಿಂದಿದ್ರಲ್ಲ, ಬೇಡಮ್ಮ ಊಟನೇ ಬೇಡ ನಮಗೆ, ಊಟ ಬೇಡ ಅಂತ ಹೇಳಿದ್ರು. ಸರಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಬಾದುಷಾ ಮಾಡೋಣ, ತುಂಬ ದಿವಸ ಆಗಿತ್ತು ಅಂತಂದ್ಬಿಟ್ಟು ಸೊ ಬಾದುಷಾ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೃಷ್ಟಿ ಮತ್ತು ನಮ್ಮ ಮನೆಯವರಿಬ್ಬರು ಮಲಗಿದ್ದಾರೆ, ಚಿಂಟು ಓದ್ಕೊಳ್ತಾ ಇದ್ದಾನೆ. ಸೊ ಇವಾಗ ಬಾದುಷಾ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಬಾದುಷಾ ಮಾಡೋದಕ್ಕೆ ಮೊಸರು ತೊಗೊಂಡಿದ್ದೀನಿ ನಾನು, ಮತ್ತು ಹಾಗೆಯೇ ಮೈದಾ ಹಿಟ್ಟು, ಸೋಡಾ ಮತ್ತು ಸ್ವಲ್ಪ ತುಪ್ಪನ ಕಾಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಫಸ್ಟ್ಗೆನೇ ಇದು ಒಂದು 2.5 ಸ್ಪೂನಷ್ಟು ನಾನು ಇಲ್ಲಿ ಮೊಸರು ತೊಗೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. 2.5 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಹಾಗೆಯೇ ಇಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ. ಇದಕ್ಕೆ ಬೇಕಿಂಗ್ ಸೋಡಾನು ಹಾಕ್ಕೋಬೋದು. ನಾವು ಸದ್ಯಕ್ಕೆ ಇವಾಗ ಇಲ್ಲಿ ಅಡುಗೆ ಸೋಡಾ ಹಾಕೋಣ. ಏನಿತ್ತು ಅದರಲ್ಲಿ ಮಾಡ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಇರಲಿಲ್ಲ, ಅಡುಗೆ ಸೋಡಾ ಇತ್ತು, ಸೊ ಹಾಕಿದ್ದೀನಿ. ಮತ್ತು ಹಾಗೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್ ನೋಡಿ, ಈಗ ಮೊಸರು ಮತ್ತು ಹಾಗೆ ಸೋಡಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಒಂದು 2 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಬಟ್ಲು ನೋಡಿ ಈ ಸೈಜ್ ಇತ್ತು, ಈ ಅಳತೆದು ಒಂದು 1.5 ಬಟ್ಲಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ತುಪ್ಪ ಕಾಸಿದ್ನಲ್ಲ, ಒಂದು 2 ಸ್ಪೂನಷ್ಟಿದೆ ತುಪ್ಪ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತೆ, ನೋಡ್ಕೊಂಡು ಕಲಿಸ್ಕೊಳ್ಬೇಕು. ಸೊ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನಾವೀಗ ಕಲಿಸ್ಕೊಳ್ತೀನಿ. ಫ್ರೆಂಡ್ಸ್ ಇವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಪ್ಪ, ಮೈದಾ ಹಿಟ್ಟು ಮತ್ತು ಮೊಸರು, ಸೋಡಾ. ಈಗ ಇಷ್ಟು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು.
ತೀರಾ ಗಟ್ಟಿನೂ ಕಲಸೋಂಗಿಲ್ಲ, ತೀರಾ ಸಾಫ್ಟು ಕಲಸೋದೇನು ಬೇಡ. ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ತೀನಿ. ಸವಾಲೆ ನಾನು ತುಪ್ಪ ಮತ್ತು ಹಾಗೆಯೇ ಮೊಸರು ಮತ್ತು ಸೋಡಾ, ಮೈದಾ ಹಿಟ್ಟು ಇದೆಲ್ಲ ಹಾಕಿದ್ನಲ್ವ, ಈಗೆಲ್ಲ ಅದನ್ನು ಸ್ಮೂತಾಗಿ ಕಲಿಸ್ಕೊಂಡು ಈಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತೀರಾ ಸಾಫ್ಟ್ ಕಲಸೋದು ಬೇಡ, ತೀರಾ ಗಟ್ಟಿನೂ ಬೇಡ. ಈ ಥರ ಇದೆ, ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಳೋಣ. ಇದು ಕಲಿಸ್ಬಿಟ್ಟು ಒಂದು ಮಿನಿಮಮ್ ಒಂದು 20 ನಿಮಿಷನಾದರೂ ಬಿಡೋಣ. ಫ್ರೆಂಡ್ಸ್ ನೋಡಿ, ಇಷ್ಟು ಸಾಫ್ಟ್ ಆದರೆ ಸಾಕು, ತೀರಾ ಏನು ಬೇಡ, ಈ ಥರ ಇದ್ದರೆ ಸಾಕು. ತೀರಾ ಸಾಫ್ಟ್ ಮಾಡ್ಕೊಳ್ಳೋದು ಬೇಡ, ಹೆಂಗಿದ್ರಲ್ಲಿ. ಓಕೆ, ಈಗ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ಈಗ ಪಾಕಕ್ಕೆ ಇಟ್ಕೊಳ್ತೀನಿ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೋಡಿ ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಪಾಕ ಆಗ್ತಾ ಇದೆ. ಇದು ಒಂದೆಳೆ ಪಾಕ ಬರಬೇಕು. ಸೊ ಇವಾಗ ಸಕ್ಕರೆ ಪಾಕಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಆಗಲಿ. ಮತ್ತು ಇದನ್ನು ಕೂಡ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇನ್ನೆಣ್ಣೆ ಅಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ. ಅಷ್ಟರೊಳಗೆ ಒಂದು ಕಡೆ ಎಣ್ಣೆನೂ ಕಾಯೋದಕ್ಕೆ ಇಟ್ಬಿಡೋಣ. ಇದಾಗಲಿ, ಪಾಕ ಆಗ್ತಾ ಇದೆ. ಫ್ರೆಂಡ್ಸ್ ನೋಡಿ, ಅಡುಗೆ ಮನೆ ಯಾವ ಥರ ಇಟ್ಕೊಂಡಿದ್ದೀನಿ. ಇವತ್ತು ಪಾತ್ರೆ ಎಲ್ಲ ಸೃಷ್ಟಿನೇ ತೊಳೆದ್ಲು, ಎಲ್ಲ ಪಾತ್ರೆಗಳೆಲ್ಲ ತೊಳೆದ್ಲು. ಪಾಪ ಚಿಕನ್ ಫ್ರೈ ಪರೋಟ ಮಾಡಿದ್ವಲ್ವ, ಅದ್ರದ್ದು ಎಲ್ಲ ತೊಳೆದಿಟ್ಟಿದ್ದಾಳೆ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ. ಸಕ್ಕರೆ ಪಾಕ ರೆಡಿ, ಒಂದು ಎಳೆ ಪಾಕ ಬಂದಿದೆ. ಮತ್ತು ಎಣ್ಣೆನೂ ಕೂಡ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಬಾದುಷಾ ಮಾಡೋದಕ್ಕೆ ಹಿಟ್ಟು ರೆಡಿ ನೋಡಿ. ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಬಾದುಷಾ ಟೈಪ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಮಾಡಿರೋ ಹಿಟ್ಟಲ್ಲಿ 20 ಮಾಡಿಕೊಂಡಿದ್ದೀನಿ. 20 ಬಾದುಷಾ, ಮಿನಿ ಚಿಕ್ಕ ಬಾದುಷಾ. ಚಿಕ್ಕದಾಗಿ ಮಾಡೋದ್ರಿಂದ ಚೆನ್ನಾಗೂ ಫ್ರೈ ಆಗುತ್ತೆ ಮತ್ತು ಪಾಕನೂ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಈಗ ಒಂದು ಕಡೆ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಈಗ ಇದನ್ನೆಲ್ಲ ಮಾಡ್ಕೊಳ್ತೀನಿ. ಅಷ್ಟೊತ್ತಿಗೆ ಕಾಯಿಲೆ ಎಣ್ಣೆ. ಇದೊಂದು ಸ್ವಲ್ಪ ಚೆನ್ನಾಗೆಲ್ಲನೂ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಸಕ್ಕರೆ ಪಾಕ ಆರೋಗಿತ್ತು, ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ತಣ್ಣಗಾಗೋಗ್ಬಿಟ್ಟಿದೆ. ಸೊ ಒಂದು ಸ್ವಲ್ಪ ಬಿಸಿ ಹಾಕಲಿ ಸಕ್ಕರೆ ಪಾಕ. ಫ್ರೆಂಡ್ಸ್ ನೋಡಿ, ಈಗ ಬಾದುಷಾ ಕೂಡ ರೆಡಿ ಆಯಿತು. ಶಹಾ ರೆಡಿ. ಸೊ ಇವಾಗ ಅವರೆಲ್ಲ ಹಾಕ್ಕೊಡ್ತಿದ್ದೀನಿ. ಮಿನಿ ಬಾದುಷಾ ಚಿಕ್ಕದಾಗಿ ಮಾಡಿದ್ದೀನಿ. ಫ್ರೆಂಡ್ಸ್, ಬಾದುಷಾ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಪಾಕ ಸ್ವಲ್ಪ ಗಟ್ಟಿ ಥರ ಕಾಣಿಸ್ತಾಯಿತ್ತು, ಅಷ್ಟು ಬಿಟ್ಟರೆ ಬಾದುಷಾ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಮನೆಗೆಲ್ಲರೂ. ನಾವು ಕೂಡ ಎಲ್ಲ ಬಾದುಷಾ ತಿಂದ್ವು. ಮತ್ತು ಕರೆಂಟ್ ಕೂಡ 7 ಗಂಟೆಗೆ ಬಂತು. ಸೊ ಆವಾಗ ಮಸಾಲೆ ಎಲ್ಲ ರುಬ್ಬಿಟ್ಟು ಇವಾಗ ಬೋಟಿ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗೋಗಿತ್ತು ನಾವು ಬೋಟಿ ಸಾಂಬಾರು ಕೂಡ ಊಟ ಮಾಡಿ. ಸೊ ಅದಕ್ಕೆ ಇವಾಗ ಕುಕ್ಕರ್ಗೆಲ್ಲ ಕೂಡಿಸಿಟ್ಟಿದ್ದೀನಿ. ಮತ್ತು ಜೊತೆಗೆ ಮುದ್ದೆ ಮತ್ತು ಅನ್ನ ಕೂಡ ಮಾಡ್ತಿದ್ದೀನಿ. ಮತ್ತು ಆಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಕರೆಂಟ್ ಕೂಡ ತಿರ್ಗಾ ಮತ್ತೆ ತೆಗೆದ್ರು. 7:30ಗೆಲ್ಲ ತಿರ್ಗಾ ಮತ್ತೆ ಕರೆಂಟ್ ಹೋಯ್ತು. ಮಳೆ ಬೇರೆ ಲೈಟಾಗಿ ಬರ್ತಾ ಇರೋದ್ರಿಂದ ಕರೆಂಟ್ ಹೋಗ್ತಾನೆ ಇತ್ತು. ಸೊ ಹಾಗಾಗಿ ನಾನು ಬರೀ ಕುಕ್ಕರ್ಗೆಲ್ಲ ಕೂಡಿಸ್ಬಿಟ್ಟು ರೆಡಿ ಮಾಡೋದನ್ನು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ನಾನು
ಸಾಂಬಾರೆಲ್ಲ ರೆಡಿ ಆಯಿತು. ಸಾಂಬಾರೆಲ್ಲ ರೆಡಿ ಆದಮೇಲೆ ನಾವೆಲ್ಲ ಕೂತ್ಕೊಂಡೆಲ್ಲ ಊಟ ಮಾಡಿದ್ದೀವಿ. ಸೊ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.